ನಮ್ಮ ಜಮೀನು ನಮ್ಮ ಹಕ್ಕು. ಜನರ ಧ್ವನಿಯನ್ನು ಮತ್ತೆ ಸರ್ಕಾರದ ಕಿವಿಗೆ ತಲುಪಿಸುವಂತೆ ಇಂದು ಜನರು ಜಮೀನಿನ ಹಕ್ಕು, ಬದುಕಿನ ಹಕ್ಕು ಮತ್ತು ಭವಿಷ್ಯದ ಸುರಕ್ಷತೆ ಈ ಮೂರೂ ಬೇಡಿಕೆಗಳಿಗೆ ಇಂದು ಜನರು ಒಗ್ಗಟ್ಟಾಗಿ ಧ್ವನಿ ಎತ್ತಿದರು. ಇದು ನಮ್ಮ ಜಮೀನು, ನಮ್ಮ ಪೂರ್ವಜರ ಆತ್ಮ, ನಮ್ಮ ಬದುಕಿನ ಮೂಲ. ಅಭಿವೃದ್ಧಿ ಎಂಬ ಹೆಸರಿನಲ್ಲಿ ಬಡವರ ಜಮೀನು ಕಬಳಿಸುವುದನ್ನು ನಾವು ಸಹಿಸುವುದಿಲ್ಲ. ನ್ಯಾಯಸಮ್ಮತ ಮತ್ತು ಜಮೀನಿನ ಸುರಕ್ಷತೆ ದೊರೆಯುವವರೆಗೆ ಹೋರಾಟ ನಿಲ್ಲೋದಿಲ್ಲ. ಭೂ ಸುಧಾರಣೆಯಾಗಬೇಕು. ಬಡವರಿಗೆ ಅವರ ಜಮೀನಿನ ಹಕ್ಕು ಕಾನೂನಾಗಿ ಖಚಿತವಾಗಬೇಕು. ಇಂದಿನ ಈ ಕೂಗು ಸರ್ಕಾರಕ್ಕೆ ಎಚ್ಚರಿಕೆ. ಜಮೀನು ನಮ್ಮದು, ಅದಕ್ಕೆ ನಿರ್ಧಾರ ಮಾಡುವ ಹಕ್ಕು ಕೂಡ ನಮ್ಮದ್ದೇ. ನಮ್ಮ ಗೌರ್ಮೆಂಟ್ ತಾವು ಸೈ ತಗೊಂಡ್ರ ಹೊಳ್ಳಿ ಏನ್ ಇವ್ರು ತಗೊಂಡ್ಯಾರ ಯಾರಾದ್ರೂ ಮಂತ್ರಿ ತಗೊಳ್ಳೋರು. ಹೇಳ್ರಿ ಕಾಕ. 19 ವರ್ಷ ಆಯ್ತ್ರಿ. 92 ಆಗೈತಿ ಹೊಲ. ಅಲ್ಲಿಂದ ನಾವು ಮಾಡ್ಕೊತ ನಾವು ಬಂದೀವಿ. ಇಷ್ಟು ಮಾತ್ರ ಆಗೈತ್ರಿ. ನಮ್ದು ಎಲ್ಲ ಹೊಲ ನಮ್ಮ ಹಂಚಿ ನಮಗೆ ಕೊಟ್ಟು ಕಾಸಿ ಪಾಲು ಮಾಡಿ ಹೋಗ್ಯಾರ. ಮತ್ತು ಇವರು ತಲಾಟೆಯವರು ಬಂದಿದ್ರು, ಮತ್ತು ಅವರು ಸರ್ಕಲ್ದು ಬಂದು ಕಾಸಿ ಎಲ್ಲ ಎಣಸ್ ಕಾಸಿ ನಮಗೆ ಮಾಪ್ ಮಾಡಿ ನಮಗೆ ಹೋಗ್ಯಾರ. ಅವರು ಅಟ್ ಮಾಡಿ ನಾವು ಮಾಡ್ಕೊತ ಬಂದೀವ್ರಿ ಹೊಲ. 8 ವರ್ಷದಿಂದ ನೀವು ಇಲ್ಲಿ ಇದು ಉಳುಮೆ ಮಾಡ್ತಿದ್ರಿ ಹೊಲದಾಗ? ಮಾಡುವಾಗ ಹೊಲ ಇತ್ತೇನ್ರಿ? ಹೊಲ ಇದ್ದುದು ಹೊಲ ಇತ್ರಿ. ಹೊಲ ಸರ್ಕಾರದವ್ರು ನಿಮ್ಗೆ ಯಾವಾಗ ಬಿಟ್ಟು ಕೊಟ್ಟಿರಿ ಜಾಗ? ಜನರು ಇಲ್ಲಿ ವಾಸ ಮಾಡ್ಬೇಕು, ಇದು ಉಳುಮೆ ಮಾಡ್ಬೇಕು ಅವಾಗ ನಮಗ್ ಮಾಡ್ಕೊಟ್ಟಾರ. ಅಂದ್ರೆ ನಿಮ್ಗೆ ಇನ್ನ ವಯಸ್ಸು ಎಷ್ಟಿದ್ರಿ ಅವಾಗ? ನನಗ ಒಂದ 35 ಇತ್ತು ನೋಡ್ರಿ. ಅವಾಗ ಸರ್ಕಾರದವ್ರು ಜಾಗ ಮಾಡ್ಕಾಸಿ ನಮ್ಗೆ ಮೊದಲಣಿ ಮಾಡಿ ನಮಗೆ ಸೀಮಿನ ಕಲ್ಲು ಹಾಕಿ ನಮಗ್ ಕೊಟ್ಟಾರಿ. ಅವಾಗ ಏನ್ ಹಾಕಿ ಪತ್ರ ಕೊಟ್ಟಿದ್ರಿ? ಉತ್ತಾರಿ ಮ್ಯಾಗ ಬರ್ದ್ ಕೊಡ್ತೀರಿ. ಉತ್ತರಿ ಮ್ಯಾಲ ಅವ್ರು ಹೊಲ್ದಾಗೆ ಬಂದು ಕೊಟ್ಟಾರಿ. ಹಾಕ್ಪತ್ರನು ಕೊಟ್ಟಾರ? ಹಾಕ್ಪತ್ರ ಕೊಟ್ಟಾರ ನಮಗೆ. ನಿಮ್ಮ ಹೆಸರು? ನಾತು ಲಚ್ಚುರಿ ಚವಾಣ್ ರೀ. ಆಗಿನ ಕಾಲ ಹಿಂದಕ್ಕೆ ಕಾಲ ಸಾಲದ 1982ರಾಗ ಈ ಬಡ್ರಿಗೆ ಎಸ್ಸಿ ಮಂದಿಗೆ ಅಂತೇಳಿ ಜಮೀನು ಮಂಜೂರಾತಿ ಮಾಡಿದಾರೆ ಸರ್. ಅಲ್ಲಿಂದ ಇಲ್ಲಿವರೆಗೂ ನಮ್ಮ ತಾಯಿ ತಂದೆ ಮಾಡ್ಕೊಂತ ಬಂದಿದ್ದಾರೆ ಸರ್. 8 ವರ್ಷದ ಮ್ಯಾಗ ಬೆಮ್ಮಿ ಜಮೆ ಮ್ಯಾಗ ಬ್ಯಾಂಕ್ ಲೋನ್ ಅವು ತೊಗೊಂಡಿದ್ದಾರೆ ಸರ್. ಮಾಡ್ಕೊಂತ ಬಂದ್ರೆ ಆಮೇಲೆ ನಮ್ಗೆ ಭಾಳ ಬಡತನ ಬಂದ ಮೇಲೆ ಬರಗಾಲ ಬಂದ ಮೇಲೆ ನಮ್ಮ ತಾಯಿ ತಂದೆ ಮಹಾರಾಷ್ಟ್ರಕ್ಕೆ ದುಡಿಯೋಕೆ ಹೋಗಿದ್ದಾರೆ ಸರ್. ದುಡಿಯೋಕೆ ಬಂದಾಗ ಈ ರೋಡ್ಗೆ ಎಂಬ ದೊಡ್ಡ ಬಿಲ್ಡಫರ್ ಸರ್, ದೊಡ್ಡ ಶ್ರೀಮಂತ ಆದ ಮನುಷ್ಯರೇ ಸರ್. ಅವರು ನಮ್ಮನ್ನ ಬಡವ್ರನ್ನ ಹಾಕಿ ಎಲ್ಲ ತಮ್ಮ ಎಲ್ಲ ಡೂಪ್ಲಿಕೇಟ್ ಮಾಡ್ಕೊಂಡು ಎಲ್ಲ ಕಾಗಪತ್ರ ಎಲ್ಲ ಚೇಂಜ್ ಮಾಡ್ಕೊಂಡು ಸರ್ ನಮ್ಮ ತಾಯಿ ತಂದೆಗೆಲ್ಲ ಏನು ಗೊತ್ತೇ ಮಾಡ್ಕೊಟ್ಟೆ ಸರ್. ಇನ್ನು ಅಲ್ಲಿಂದ ಇಲ್ಲಿ ನಾವು ಮಾಡ್ಕೊಂತ ಬಂದ ಇದೇ ಜಮೀನ್ ಮೇಲೆ ಕಬ್ಜಾ ಇದೆ ಸರ್. ಇನ್ನೂವರೆಗೂ ಸದ್ಯಕ್ಕೆ ನಾವು ಕಬ್ಜಾದಾಗ ಇದ್ದೇವೆ ಸರ್. ಈಗ ನಮ್ಮನ್ನ ಆಸ್ತಿ ಎಲ್ಲ ಕಸ್ಕೊಂಡು ಇಮಿಡಿಯೇಟ್ ನಮ್ಮನ್ನ ಈ ದೊಡ್ಡ ಸಾಹೇಬ್ರ ಹೆಸರು ಹೇಳ್ತಾ ಸದ್ಯ ಎಂ ಬಿ ಪಾಟೀಲ್ ಪೇ ಅಂತ ಹೇಳ್ಕೊಂಡು ಅವ್ರ ಹೆಸರು ಬದಲಾ ಮಾಡತ್ತಾರ ಸರ್ ಇವರು ಹುಡುಗಿ ಸಾಹೇಬ್ರಿ. ಎಂ ಬಿ ಪಾಟೀಲ್ ಪೇ ನಮ್ಗೆ ಹಿಂಗೆ ಮಾಡ್ಯಾರ ಅಂತೇಳಿ ಬಂದು ಇಲ್ಲಿ ಹೇಳ್ತಾರೆ ಸರ್. ಎಂ ಬಿ ಪಾಟೀಲ್ ಕೈವಾಡಿ ಇಲ್ರಿ, ಆದ್ರೆ ಇವ್ರು ಬಂದು ನಮ್ಗೆ ಸಾಹೇಬ್ರ ಪೇ ಇದೇವೆ ನಾವು ಈ ಜಮೀನು ಕೊಲ್ಲ ಮಾಡ್ರಿ ಅಂತೇಳಿ ನಮ್ಗೆ ಬಿಡ್ಲಾಕ್ತಾರೆ ಸರ್. ಇಲ್ಲಿವರೆಗೆ ಈಗ ನಮ್ಗೆ ನಮ್ಮ ಕಬ್ಜಾದನ ನೀವು ನಾವು ಖಾಲಿ ಮಾಡ್ರಿ
ಜಾಗ ಬಿಟ್ಟು ಹೋರಿ ಅಂತೇಳಿ ನಮ್ಗೆ ಧಮಕಿ ಹಾಕತ್ತಿದಾರೆ ಸರ್ ಹುಡುಗಿ ಸರ್ ನಾವು ಯಾವ್ದಕ್ಕೂ ಸೈನ್ ನಮ್ಮ ತಾಯಿ ತಂದಿನ ಸಹಿ ಮಾಡಿಲ್ಲ ಸರ್ ಏನು ನಾವು ಯಾವ್ದಕ್ಕೆ ಸಹಿ ಯಾರ್ದೂ ಇಲ್ರಿ ನಮ್ಮ ಮಕ್ಳು ನಮ್ಮ ತಾಯಿ ತಂದಿರೋದಿಲ್ಲ ಇಲ್ಲಿವರೆಗೆ ಯಾರ್ದು ಇಲ್ಲ ಗೌರ್ಮೆಂಟ್ SC ST ಜನಕ್ಕೆ ಕೊಟ್ಟಿದ್ದಿಂತ ದೊಡ್ಡ ಮೇಲ್ಜಾತಿ ಮಂದಿ ನಮ್ಗೆ ದೊಡ್ಡ ಬಿಲ್ಡಿಗೆ ರೋಡ್ಗೆ ಸಾಹೇಬ್ರು ನಮಗೆ ಅನ್ಯಾಯ ಮಾಡತ್ತಾರ ಸರ್ ಈಗ ನಮ್ಮ ಜಾತಿಗೆ ನಮ್ಮ ಮಂದಿಗೂ ಅನ್ಯಾಯ ಮಾಡತ್ತಾರ ಸರ್ ಈಗ ನಮ್ಮ ಆಸ್ತಿ ಕಸ್ಕೊಂಡ್ರಿ ಏನ್ ನಮ್ದು ಅಧಿಕಾರ ಇಲ್ಲ ಸರ್ ಇಲ್ಲಿ ಆ ನಮನಿ ಮಾಡಿದಾರ ಸರ್ ಬಿಜಾಪುರದಾಗ ರೂಢಿಗೆ ಅಂದ್ರೆ ಇದ್ದಿದ್ದಿಲ್ಲ ಸರ್ ಹಾ ಎಲ್ಲ ಈಗ ಮಾಡ್ಕೊಂಡು ನಮ್ಮನ್ನ ಬಡ್ರಿಗೆ ಅನ್ಯಾಯ ಮಾಡತ್ತಾರ ಸರ್ ಏನ್ ಮಾಡಿ ಸರ್ ಈಗ ಸದ್ಯಕ್ಕೆ ನಾವು ಕಬ್ಜಾದಾಗ ಅದೇವ್ರಿ ನಮ್ಗೆ ಒಟ್ಟ ನಮ್ಗೆ ಆಸ್ತಿ ನಮ್ಗೆ ನಮ್ಮ ಮಂದಿ ನಮ್ಮ ಆಸ್ತಿ ನಮ್ಗೆ ಬಿಟ್ಟು ಕೊಡಂಗ ಕೊಟ್ಟಂತ ಕೊಟ್ಟಿದ್ದಾವ ಸರ್ 1986 ಮಂಜೂರಾತಿ ಮಾಡಿದ್ವಿ ಸರ್ ಅದು ಸಂಬಂಧಪಟ್ಟಂತ ಏನ್ರಿ ಅದಾವೇನ್ರಿ ಅದಾವ ಸರ್ ಅದಾವ ನಮ್ ದಾಖಲಾತಿ ಅದಾವ್ರಿ ಯಾವ ಕೈ ಬರೋದ್ ಅವಾಗ ನಮ್ಗೆ ಕೊಟ್ಟ ಉತ್ತಾರ ಅದಾವ್ರಿ ಡ ಅದಾವ ಸರ್ ಡದಾಗ ನಮ್ಮ ಹೆಸರು ಅದಾವ ತಾಯಿ ತಂದೆ ಹೆಸರು ಅದಾವ್ರಿ ಸರ್ ಎಲ್ಲ ಅದಾವ್ರಿ ಸರ್ ಪಾಣಿ ಉತ್ತಾರ ಅದಾವ್ರಿ ಸರ್ ಎಲ್ಲಾನು ಅದಾವ್ರಿ ಸರ್ ಈಗ ಈ ತರ ಇದ್ರು ನಮ್ಗೇನು ಮ್ಯಾಗೆ ಸದ್ಯ ಕಂಪ್ಯೂಟರ್ ಬಂದ್ಬಿಟ್ಟಾವ ಸರ್ ನಮ್ಗೇನು ಎಲ್ಲ ಉತ್ತರ ಚೇಂಜ್ ಮಾಡ್ಕೊಂಡ್ಬಿಡಿ ಯಾವ ರೀತಿ ಮಾಡ್ಕೊಂಡವ್ರು ಏನ್ ಚೇಂಜ್ ಮಾಡ್ಕೊಂಡ್ರೆ ನಮ್ಗೇನು ಹತ್ತೆ ಕೊಟ್ಟೆ ಸರ್ ಈಗ ನಮ್ಗೆ ಇಮಿಡಿಯೇಟ್ ನಮ್ಗೆ ಹಿಂಗ್ ಗೊತ್ತಾಗ ಸರ್ ಈ PTCL ಕಾಯ್ದೆ ಪ್ರಕಾರ ಏನ್ ಮಾಡಿ ನಮ್ಗೆ ಮಾಡ್ಕೊಡ್ತೀವಿ ಅದು ಸ್ವಲ್ಪ ನೋಡಿ ಹೆಲ್ಪ್ ಮಾಡಿ ಸರ್ ನಮ್ಗೆ ಕಂಪ್ಯೂಟರ್ ಕೊಡಿ ಸದ್ಯ ಏನ್ ಮಾಡ್ತೀವಿ ಸರ್ ನಾವಿನ್ನ ಈಗ ಮಾಡ್ಬೇಕು ಸರ್ ನಿಮ್ಮ ಹೆಸರು ರಮೇಶ್ ಮಲ್ಲಪ್ಪ ಮಾದಾರ್ರಿ ಸರ್ ಕೆಟ್ಟ ಬಡ್ತಾನ್ರಿ ಸರ್ ನಾವ್ ದುಡ್ಕೊಂಡ್ ತಿನ್ನೋರ್ ನಮ್ಮ ಮಕ್ಳಿಗೆ ಸಾಲಿ ಕಲ್ಸೋದಕ್ಕೆ ಆಗಿಲ್ರಿ ನಮ್ಗೆ ಅಂತ ಬಡ್ತಾನ್ರಿ ನಾವು 6 ತಿಂಗಳ ದೇಶಕ್ಕೆ ಇರ್ತೇವ್ರಿ 6 ತಿಂಗಳ ಇಲ್ಲಿ ಇರ್ತೇವ್ರಿ ನಮ್ಮ ಮಾವದ್ಯಾರ ಹೆಸರ್ಲೆ ಬಂದಿದ್ದ ಅವಾಗ ನಮ್ಮ ಮಾವದ್ಯಾರ ಐತಿ ನಮ್ಮ ಹೊಲ ಐತಿ ಅಂತ ಹೇಳ್ಕೊತ ಹೋದ್ರಿ ಆದ್ರ ಈಗ ನಾವು ಅದನ್ನ ನಮ್ಮ ಹೊಲ ಅದ ನಾವ್ ಏನ್ರ ಮಾಡ್ಬೇಕಂತ ಬಂದ್ರಿ ಇಲ್ಲಿ ಏನು ನಮ್ದು ಹೆಸರ್ಲೇನೆ ಇರ್ಲಾರ್ದಂಗ ಮಾಡ್ಬಿಟ್ಟಾರಿ ಅದನ್ನ ಈಗ ನಾವು ದುಡ್ಕೊಂಡ್ ತಿನ್ನೋರು ನಾವು SC ಮಂದಿ ನಮ್ಗ್ ಬಾಳ ಅನ್ಯಾಯ ಆಗ್ಯದ್ರಿ ಇದು ನಮ್ಗ ನ್ಯಾಯ ಕೊಡ್ಸ್ರಿ ಸರ್ ನಿಮ್ ಕೈ ಮುಗಿದ್ ಕೇಳ್ಕೊತೇವ್ರಿ ನಾವ್ ಮಕ್ಳ ಮರಿಯವ್ರ ಅದೇವ್ರಿ ದೇಶ ತಿರ್ಗಾಡಿ ದುಡಿತೇವ್ರಿ ಇಟ್ಟಾಗಿ ಬಟ್ಟಿ ಕಬ್ಬಿನ ತೋಡಿ ಇಂಥದೆಲ್ಲಾ ಮಾಡ್ತೇವ್ರಿಪ್ಪ ಇದಾವ್ರಿ ಸರ್ ಇದು ನಮ್ಮ ಅಪ್ಪರ ಹೆಸರಿನಾಗೈತ್ರಿ ನಮ್ಮ ಅಪ್ಪಾರ 3 ವರ್ಷ ನಾವು 4 ವರ್ಷ ಬೆಳೆ ಉಂಡೇವ್ರಿ ಸರ್ ಆಮೇಲೆ ನಮ್ದು ಆಸ್ತಿನೇ ಕಸ್ಕೊಂಡ್ಬಿಟ್ಟಾರ್ರಿ ಆಮೇಲೆ ನಮ್ಮ ಅಪ್ಪಾರು ನಾವು ಏನೋ ಇಲ್ಲಾರಿ ಸರ್ ನಾವು ದುಡ್ಕೊಂತಿಲ್ಲಾರಿ ಹೊಟ್ಟೆ ತುಂಬ ಹಾ ಮಾಡ್ಯಾರಿ ಸರ್ 3 ವರ್ಷ ತನ ಬೆಳೆ 3 ವರ್ಷನೂ 4 ವರ್ಷನೂ ಹಿಂಗ್ ಮಾಡ್ಕೊಂಡ್ ತಿಂದೇವ್ರಿ ಸರ್ ನಾವು ಈಗಿನ ಇಟ್ಟಕರ ನಮ್ಗೆ ಏನೂ ಇಲ್ರಿ ಸರ್ ನಾವ್ ಎಲ್ಲಾರು ದುಡ್ಕೊಂತಿಲ್ಲಾರಿ ನಮ್ಮ ಮನೆ ತುಂಬಲ್ರಿ ಸರ್ ದುಡಿಲಾಕ್ ಹೋಗ್ತೇವ್ರಿ ಬರೋಟಿಗೆ ನಮ್ದೆಲ್ಲ ಹಿಂಗ್ ಮಾಡ್ಬಿಟ್ಟಾರಿ ಅದಕ್ಕೆ ನಾವು ಬೆಳೆ ಮಾತ್ರ ಮೂಕಣಿ ಹುರುಳಿ ಚಜ್ಜಿ ಎಲ್ಲ ಹಾಕ್ಯವ್ರಿ ಆ ಹೊತ್ನ್ಯಾಗ ರೀ ನಾವು ಸಣ್ಣವ್ರ ಇದ್ದಾಗ ತಿಂದೇವ್ರಿ ಸರ್ ಈ ಕಡೆ ನಮಗೆ ತಿಳಿತಾ ಬಂದಂಗ ಏನೈತಿ ಕಸ್ಕೊಂಡ್ಬಿಟ್ಟಾರಿ ಸರ್ ನಮಗೆಲ್ಲ ಕೇಳ್ಕಿಸಂದ್ರ ನಮ್ಮದೆಲ್ಲ ನಮ್ಮ ಅಪ್ಪರ ಕಲೆ ಎಲ್ಲ ಸಹಿ ಮಾಡಿಸ್ಕೊಂಡು ಎಲ್ಲ ತಕೊಂಡ್ಬಿಟ್ಟಾರಿ ಮಾಡಿಸ್ಕೊಂಡಾರ ಹೇಳ್ತಾರ್ರಿ ಅವ್ರು ಈಗ ಹೇಳಕತ್ತಾರ್ರಿ ಮೊದಲಂದ್ರ ನಮ್ಮ ಅಪ್ಪಾರ ಯಾರು ಏನು ಮಾಡಿಲ್ರಿ ಯಾರು ಮಾಡಿಲ್ರಿ ಅವ್ರು ಡುಪ್ಲಿಕೇಟ್ ಮಾಡಾಕತ್ತಾರ್ರಿ ಈಗ ಡುಪ್ಲಿಕೇಟ್ ಸಹಿ ಅವ್ರು ಮಾಡ್ಕೊಂಡಾರಿ ನಮ್ಮ ಅಪ್ಪಾರ ಅಂತ ಏನು ಮಾಡಿಲ್ರಿ ಸರ್ ನಾವ್ ಸಣ್ಣವ್ರ ಇರತ್ತೇನೆ ಇಲ್ಲಿ ಹೊಲ್ದಾಗ ನಾವ್ ಬೆಳಿ ಉಂಡೇವ್ರಿ ಸರ್ ನಮಗ ಈಗ ಏನೈತಿ ನಮ್ಮ ಆಸ್ತಿ ನಮಗ್ ಕೊಡ್ಬೇಕಂತ ಹೇಳಿ ನಮ್ನಾರ 10-12 ವರ್ಷ ತನ ಇದ್ದೇವ್ರಿ ಸರ್ ಅವತ್ತ ಅಲ್ಲಿ ತನ ಉಂಡೇವ್ರಿ ವಯಸ್ಸ 12 ವರ್ಷ ತನ 12 ವರ್ಷ ಎಲ್ಲ ಮಾಡ್ಯಾವ್ರಿ ಸರ್ ಮೂಕಣಿ ಹುರುಳಿ ಚಜ್ಜಿ ಮತ್ತ ಅಗಸರಿ ಹಿಂಗೆಲ್ಲ ಹಾಕ್ಯಾರಿ ಸರ್ ಎಷ್ಟು ಮಂದಿಗೆ ಬಂದಿದ್ರಿ ಜಾಗ ಇಲ್ಲಿ ಹೊಲ ಮಾಡಿಸ್ಕೊಂಡಿದ್ದೆ 6 ಮಂದಿದ ಐತ್ರಿ ಸರ್ 6 ಮಂದಿ ಒಬ್ಬೊಬ್ರು ಎಷ್ಟು ಎಕರೆ ಬಂದಿದ್ರಿ 3 ಎಕರೆ 16 ಗುಂಟೆ ಮ್ಯಾಗ ಐತ್ರಿ 3 ಎಕರೆ 16 ಗುಂಟೆ ಇದು ಎಕರೆ 3 ಎಕರೆ 16 ಗುಂಟೆ ಒಬ್ಬೊಬ್ರಿಗೆ ಅದಕ್ಕೆ ನಮಗೀಗ ಏನೇ ಇಲ್ರಿ ಇದಿಟ್ಟು ನೀವು ದಯಮಾಡಿ ಮಾಡಿಕೊಟ್ರೆ ಭಾಳ ಒಳ್ಳೇದಾಗ್ತದೆ ನೋಡ್ರಿ ಸರ್ ಎಲ್ಲ ನಮ್ಮ ಹೆಸರು ಎಲ್ಲವ ಮಲ್ಲಪ್ಪ ಎಲ್ಲವ ಮಲ್ಲಪ್ಪ ಕತ್ನಾಳಿ ಈಗ ನಮಗೆ ನ್ಯಾಯ ಬೇಕಾಗ್ಯದ ನಾವು ಎಲ್ಲಿ ಹೋಗಿ ಅದೇ ಉಪಜೀವನ ಮಾಡೋರ್ರಿ ಸರ್ ನಾವು ಈಗ ಬಂದೆ ಅಂದಾಗ ನಾವ್ ಹೆಂಗ್ ಮಾಡ್ಬೇಕ್ರಿ ಇವ್ರೆಲ್ಲ ನಮ್ಗೆ ಹೆಂಗ್ ಮಾಡ್ಯಾರ ಅದಕ್ಕೆ ಈಗ ನಮಗ ಪಗಾರ ಮ್ಯಾಗ ನಮ್ಮ ಅಡ್ಡಿ ಬದುಕಿಸ್ಕೊತೇವ್ರಿ ನಮ್ಮ ಆಸ್ತಿ ಅನ್ನೋದು ನಮ್ಮ ಒಂದ್ ಬೇಕಲ್ರಿ ಸರ್ ಈಗ ಏನಿಲ್ರಿ ಸರ್ ನಮ್ಮ ಜೀವನನೇ ಬಡತನ ಪರಿಸ್ಥಿತಿ ದುಡಿಲಾರ ಹೊಟ್ಟಿ ಮೇಲೆ ನಮಗೆ ಬಡತನ ಪರಿಸ್ಥಿತಿ